ಇವತ್ತು ಜನವರಿ 1 2025 ನೈಟ್ ಅರೌಂಡ್ 9 PM ಆಗಿದೆ. ನಾವು ನ್ಯೂ ಇಯರ್ ಸೆಲಿಬ್ರೇಷನ್ ಮಾಡೋದಕ್ಕಾಗಿ ಟೆಸಾರಿಯೋ ಪಿಜ್ಜಾ ಕಿಚನ್ಗೆ ನಾನು, ಪರಿ, ವೀರೇಶ್ ಬಂದಿದ್ದೇವೆ. ಸ್ವಲ್ಪ ಲೇಟ್ ಆಯಿತು, ಸೊ ಬೇರೆ ಎಲ್ಲೂ ಹೋಗದೆ ಇಲ್ಲೇ ಬಂದಿದ್ದೇವೆ. ಈ ಟೆಸಾರಿಯೋ ಪಿಜ್ಜಾ ಕಿಚನ್ ಬಂದು ಕೊಡಿಗೆಯಲ್ಲಿದೆ. ತುಂಬ ಚೆನ್ನಾಗಿದೆ, ತುಂಬ ಸಲ ಬಂದಿದ್ದೇವೆ. ಬಟ್ ಈ ಸಲ ತುಂಬ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮೇ ಬಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಗಿರ್ಬೋದು. ಚಾರ್ವಿ, ಹಾಯ್ ಹಾಯ್. ಬಂತು ಚಾರ್ವಿ ಪಾಸ್ತಾ ಬಂತು. ಶಿ ಲೈಕ್ ವೈಟ್ ಸಾಸ್ ಪಾಸ್ತಾ. ಅವಳು ಇಲ್ಲಿ ಬರೋದಕ್ಕೆ ರೀಸನೇ ಇದೆ. ಒಂದು, ತುಂಬ ಮಸ್ತಿ ಮಾಡ್ತಾಳೆ. ಇನ್ನೊಂದು ಪಾಸ್ತಾ ಇಷ್ಟ. ಮೇನ್ಲಿ ಇಲ್ಲೆಲ್ಲ ವೇಟರ್ಸ್ ಏನಿದ್ದಾರಲ್ಲ ಅವಳು ತುಂಬ ಕ್ಲೋಸ್ ಆಗಿದ್ದಾರೆ. ಸೊ ತುಂಬ ಕಂಫರ್ಟ್ ಫೀಲ್ ಮಾಡ್ಕೋತಾಳೆ. ಸೊ ಅವಳಿಗೆ ಫೇವ್ರೆಟ್ ಪ್ಲೇಸ್ ಅಂತ ತಪ್ಪಾಗಲಿಕ್ಕಿಲ್ಲ. ಇವ್ರು ಫರೀದ್ ಅಂತ ಅಸ್ಸಾಂನಿಂದ ಬಂದು ಕನ್ನಡ ಮಾತಾಡ್ತಾರೆ. 8 ವರ್ಷ ಇದ್ದಾರಂತೆ, ಕನ್ನಡ ಕಲ್ತಿದ್ದಾರೆ. ಕನ್ನಡ ನಮಗಿಂತ ತುಂಬ ಚೆನ್ನಾಗಿ ಅವ್ರು ಕನ್ನಡ ಮಾತಾಡ್ತಾರೆ. ಸೊ ತುಂಬ ಪ್ರೌಡ್ ಫೀಲ್ ಅನ್ನಿಸುತ್ತೆ ಈ ರೀತಿ ಜನನ ನೋಡಿದಾಗ. ಯಾಕಂದರೆ ಎಲ್ಲಿದೋ ಬಂದು ನಮ್ಮ ಕನ್ನಡ ಕಲಿತು ನಮ್ಮಲ್ಲೇ ಒಬ್ರು ಆಗ್ತಾರಲ್ವ, ತುಂಬ ಗ್ರೇಟ್ ಅನ್ನಿಸುತ್ತೆ. ಫರೀದ್ ಯಾವರು? ಅಸ್ಸಾಂಲಿಂದ ಬಂದು ನೀವು ಕನ್ನಡ ಮಾತಾಡ್ತೀರಾ? ಎಷ್ಟು ವರ್ಷ ಆಯಿತು ಬಂದು? 8 ವರ್ಷ ಆಗಿದೆ. ಹೌದಾ? ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದರೆ ಎಲ್ಲಿದೋ ಬಂದು ನೀವು ಕನ್ನಡ ಕಲಿತು ನಮ್ಮಲ್ಲಿ ನಮ್ಮವರೇ ಆಗಿರ್ತಿದ್ದೀರಲ್ಲ, ತುಂಬ ಗ್ರೇಟ್ ಅನಿಸ್ತಿದೆ. ಆ್ಯಕ್ಚುಲಿ ಇದೇ ನಾವು ಬೇಡೋದು. ಇಲ್ಲಿ ಬಂದಿದ್ದೀರಾ, ಕನ್ನಡ ಕಲೀರಿ, ನಮ್ಮಲ್ಲಿ ಒಬ್ಬರಾಗಿರಿ. ಸೊ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗಿದೆ. ಥ್ಯಾಂಕ್ ಯು. ಬಾಯ್. ಹಾಯ್, ಇವತ್ತೊಂದು ಬರ್ಡೇ ಪಾರ್ಟಿ ಇದೆ. ಚಾರ್ವಿ ಫ್ರೆಂಡ್ ಖುಷಿ ಅಂತ, ಅವರಮ್ಮ ನಂಗೆ ಪರಿಚಯವಿದ್ದಾರೆ. ಇದೇ ಅಪಾರ್ಟ್ಮೆಂಟಲ್ಲೇ ಇರೋದು. ಸೊ ನಾನು ನನ್ನ ಮಗಳು ಪರಿ ಬಾಬು, ಅವಳ ನಿಕ್ ನೇಮ್ ಬಂದುಬಿಟ್ಟು ಪರಿ ಅಂತ. ಸೊ ನನ್ನ ಕರೆದ ಅವಳಿಗೆ ಪರಿನಿ ಅಂತ. ಸೊ ಅಮ್ಮ ಮಗಳು ಈ ರೀತಿ ರೆಡಿಯಾಗಿದ್ದೇವೆ. ವೀರೇಶ್ ಅಂದರೆ ನನ್ನ ಹಸ್ಬೆಂಡ್ ಈಗ ಬಂದಿದ್ದಾರೆ ಆಫೀಸ್ಲಿಂದ. ಸೊ ಅವ್ರು ಬರ್ತಾ ಇಲ್ಲ, ನಾನು ನನ್ನ ಮಗಳು ಹೋಗ್ತಾ ಇದ್ದೇನೆ. ಏನು ನಡೀತು ಪರಿ? ಪಾರ್ಟಿ. You party girl. Okay, bye. Say bye. Show up. What is that down there? ಹಾಯ್ ಆಲ್. ಬಿಫೋರ್ ಎಂಡಿಂಗ್ ಮೈ ವ್ಲಾಗ್, ಈ ಪಿಕ್ಚರ್ದಲ್ಲಿ ಕಾಣ್ತಾ ಇದ್ದಾರಲ್ಲ ಗೀತಾ ಆಂಟಿ, ಇವ್ರ ಬಗ್ಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇವ್ರು ನಮ್ಮ ಮನೆಗೆ ಬಂದಿದ್ದರು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನದು ಡೆಲಿವರಿ ಆದದ್ದು ಗಂಡನ ಮನೆಯಲ್ಲೇ, ಅಂದರೆ ಬೆಂಗಳೂರಲ್ಲೇ. ಯಾಕಂದರೆ ನನ್ನ ಫಾದರ್ ಇಲ್ಲ, ಅಂದರೆ ವೀರೇಶ್ ಅವ್ರ ಫಾದರ್ಗೆ ತುಂಬ ಹುಷಾರಿರಲಿಲ್ಲ. ಅವ್ರು ತುಂಬ ದಿನ ಬದುಕೋದಿಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಸೊ ಹಿರಿಯರೆಲ್ಲ ಡಿಸೈಡ್ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲೇ ಡೆಲಿವರಿ ಆಗಲಿ. ಅವ್ರ ತಮ್ಮ ಮೊಮ್ಮಗ, ಅಂದರೆ ಈಗ ಮೊಮ್ಮಗಳಾಗಿದ್ದಾಳೆ, ಬಟ್ ಅವ್ರಿಗೆ ಮೊಮ್ಮಗನ ನೋಡೋ ಆಸೆ ಇತ್ತು. ಸೊ ಮೊಮ್ಮಗನ ನೋಡಲಿ ಅಂತಂದು. ಸೊ ಆ ಮೂಮೆಂಟಲ್ಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಂಗೆ ತುಂಬ ಒಂದಿಷ್ಟು ಪ್ರಾಬ್ಲಮ್ಸ್ ಬಂದು, ಹೆಲ್ತ್ ಇಶ್ಯೂಸು ಬಂದು, ಬೇರೆದು ಫ್ಯಾಮ್ಲಿದು ರಿಲೇಟೆಡ್ ಒಂದಿಷ್ಟು ಇಶ್ಯೂಸ್ ಬಂದು. ಆ ಮೂಮೆಂಟಲ್ಲಿ ನಂಗೆ ತುಂಬ ಅಂದರೆ ನನ್ನ ತಾಯಿ ಪ್ರೀತಿ ತೋರಿಸಿದವ್ರು ಇದೇ ಗೀತಾ ಆಂಟಿ. ನನ್ನ 2ನೇ ತಾಯಿಯಾಗಿ ಆ ಮೂಮೆಂಟಲ್ಲಿ ನನ್ನ ನೋಡಿಕೊಂಡ್ರು. ಥ್ಯಾಂಕ್ ಯು ಗೀತಾ ಆಂಟಿ, ಆ್ಯಂಡ್ ಬಾಯ್ ಆಲ್. ಬಾಯ್.